ಪ್ರಪಂಚದಾದ್ಯಂತ ಜನವರಿ 1ನ ನ್ಯೂ ಇಯರ್ ಆಗಿ ಆಚರಿಸ್ತಾರೆ. ಯಾಕೆ ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ರೋಮನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ 1ನ್ನು ನ್ಯೂ ಇಯರ್ ಆಗಿ ಆಚರಿಸ್ತಾ ಇದ್ರು. ಆಗ ಕೇವಲ 10 ತಿಂಗಳು ಮಾತ್ರ ಇತ್ತು. ಲ್ಯಾಟಿನ್ ಭಾಷೆ ಪ್ರಕಾರ ಸೆಪ್ಟೆಂಬರ್ ಅಂದರೆ 7, ಅಕ್ಟೋಬರ್ ಅಂದರೆ 8, ನವೆಂಬರ್ ಅಂದರೆ 9, ಡಿಸೆಂಬರ್ ಅಂದರೆ 10. ಇದರಲ್ಲೇ ನಾವು ತಿಳ್ಕೊಬೋದು ಮಾರ್ಚಿಂದ ಡಿಸೆಂಬರ್ವರೆಗೆ 10 ತಿಂಗಳು ಇತ್ತಂತ. ಕ್ರಿಸ್ತಪೂರ್ವ 700ರ ನಂತರ ರೋಮನರ ರಾಜ ನೂಮಾ ಪೊಂಪಿಲಿಯಸ್ ಕ್ಯಾಲೆಂಡರ್ಗೆ 2 ತಿಂಗಳನ್ನು ಸೇರಿಸಿ ರೋಮನ್ ಕ್ಯಾಲೆಂಡರ್ನ ಬದಲಾಯಿಸಿದ್ರು. ಅದರಲ್ಲಿ 310 ದಿನಗಳಿತ್ತು. ಆ ಮೊದಲ ತಿಂಗಳಿಗೆ ರೋಮನ್ಸ್ ದೇವರಾದ ಜಾನಸ್ ಹೆಸರನ್ನು ಇಡ್ತಾರೆ. ಕಾಲಕ್ರಮೇಣ ಅದೇ ಜನವರಿ ಆಯಿತು. ಈ ಜಾನಸ್ ದೇವರಿಗೆ 2 ಮುಖ ಇದೆ, ಒಂದು ಮೊದಲನೇದು, ಇನ್ನೊಂದು ಕೊನೆಯದು ಅಂತ. ಈ ದೇವರು ರೋಮನ್ಸ್ಗೆ ಶಾಂತಿ ಮತ್ತು ಸಮಯಕ್ಕೆ ಸಂಬಂಧಪಟ್ಟಂತಹ ದೇವರು. ಈ ಜಾನಸ್ ದೇವರನ್ನ ಗಾಡ್ ಆಫ್ ಬಿಗಿನಿಂಗ್ ಆ್ಯಂಡ್ ಎಂಡಿಂಗ್ ಅಂತ ಕರೀತಾರೆ. ರೋಮನ್ನ ಆಡಳಿತಗಾರ ಜೂಲಿಯಸ್ ಸೀಸರ್ 365 ದಿನಗಳನ್ನು ಸರಿದೂಗಿಸಲು ಖಗೋಳಶಾಸ್ತ್ರಜ್ಞರ ಸಹಾಯದಿಂದ 365 ದಿನಗಳನ್ನು ಒಳಗೊಂಡಂತಹ 12 ತಿಂಗಳ ಕ್ಯಾಲೆಂಡರ್ನ ತಯಾರಿಸಿದ್ರು. ಹೀಗೆ ಹೊಸದಾಗಿ ಬದಲಾಯಿಸಿರೋದ್ರಿಂದ ಆಚರಿಸಲು ಕೂಡ ಪ್ರಾರಂಭಿಸಿದ್ರು. ಮೊದಲು ರೋಮನ್ಗಾಗಿ ತಯಾರಾದ ಈ ಕ್ಯಾಲೆಂಡರ್ ಜಾಗತೀಕರಣದ ಪ್ರಭಾವದಿಂದ ಇದು ಪ್ರಪಂಚದಾದ್ಯಂತ ಹರಡಿತು. ನಾವು ಕೂಡ ಬ್ರಿಟಿಷ್ ಆಡಳಿತದಲ್ಲಿ ಇದ್ದಿದ್ದರಿಂದ ಇದನ್ನೇ ಫಾಲೋ ಮಾಡ್ತಾ ಬಂದಿದ್ದೇವೆ. ಆದರೆ ಸ್ಥಳ ಮತ್ತು ಸಂಸ್ಕೃತಿಗಳು ವಿಭಿನ್ನವಾಗಿರೋದ್ರಿಂದ ಅವರವರ ಸ್ಥಳಕ್ಕೆ ಸಂಸ್ಕೃತಿಗೆ ಅನುಗುಣವಾಗಿ ಹೊಸ ವರ್ಷನ ಆಚರಿಸಲಾಗುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಯುಗಾದಿ ಹೊಸ ವರ್ಷ ಆದರೆ ಪಂಜಾಬ್ನಲ್ಲಿ ಬೈಸಾಖಿ ಹೊಸ ವರ್ಷ, ಚೀನಾದಲ್ಲಿ ಫೆಬ್ರವರಿ 5ನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತೆ. ಹೀಗೆ ಅವರವರ ಸ್ಥಳ ಕಾಲಕ್ಕೆ ಅನುಗುಣವಾಗಿ ಹೊಸ ವರ್ಷವನ್ನು ಆಚರಿಸಲಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕಾಲಾಯ ತಸ್ಮೈ ನಮಃ.